In this video, I am explaining the control flow statements used in Python. The control flow statements in Python are: first one is sequential control flow, that is line by line execution. Second one is selection control flow statements, that is if statement, if else statement, nested if else if ladder. ಈ ತರ ಸೆಲೆಕ್ಷನ್ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಲೂಪ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್, ಅದರಲ್ಲಿ ಫಾರ್ ಮತ್ತೆ ವೈಲ್ ಲೂಪ್ ನ ಯೂಸ್ ಮಾಡ್ತೀವಿ. ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ಸ್ ವಿ ಆರ್ ಯೂಸಿಂಗ್ ಇನ್ Python. The first one is sequential control flow statement. These control flow statements refers to the line by line execution in which the statements are executed sequentially in the same order in which they appear in the program. ಪ್ರೋಗ್ರಾಮ್ ಅಲ್ಲಿ ಯಾವ ರೀತಿ ಬರ್ದಿರ್ತೀವೋ ಅದೇ ರೀತಿಯಾಗಿ ಲೈನ್ ಬೈ ಲೈನ್ ಎಕ್ಸಿಕ್ಯೂಷನ್ ಆಗುತ್ತೆ. ಇಂಥವನ್ನ ನಾವು ಸಿಕ್ವೆನ್ಷಿಯಲ್ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಡಿಸಿಷನ್ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ಸ್ ಆರ್ selection control statements depending on whether the condition is true or false. ಪ್ರೋಗ್ರಾಮ್ ಅಲ್ಲಿ ಕಂಡೀಷನ್ ಟ್ರೂ ಆರ್ ಫಾಲ್ಸ್ ಆಗಿರತಕ್ಕಂಗೆ ಡಿಸಿಷನ್ ಸ್ಟ್ರಕ್ಚರ್ ಮೇ ಸ್ಕಿಪ್ ದ ಎಕ್ಸಿಕ್ಯೂಷನ್ ಆಫ್ ಆನ್ ಎಂಟೈರ್ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಆರ್ ಈವನ್ ಎಕ್ಸಿಕ್ಯೂಟ್ ಒನ್ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಇನ್ಸ್ಟೆಡ್ ಆಫ್ ಅದರ್. ಇದರಲ್ಲಿ ನಾವು ಇಫ್ ಎಲ್ಸ್ ಅಂಡ್ ಇಫ್ ಲ್ಯಾಡರ್ ಅಥವಾ ಎಲ್ಸ್ ಈ ತರ ಡಿಫರೆಂಟ್ ಟೈಪ್ಸ್ ಆಫ್ ಡಿಸಿಷನ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ನ ಯೂಸ್ ಮಾಡ್ತೀವಿ. Next one is loop control flow statements. In a loop control flow statements, the set of statements executed repeatedly until the specified condition is satisfied. ಅಂದ್ರೆ ಕಂಡೀಷನ್ ಟ್ರೂ ಆಗೋವರೆಗೂ ಆ ಸ್ಟೇಟ್ಮೆಂಟ್ಸ್ಗಳು ಅಥವಾ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತಾನೆ ಇರ್ತವೆ. ಅಂತವನ್ನ ನಾವೇನಂತ ಕರಿತೀವಿ, ಲೂಪ್ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಇಲ್ಲಿ ಮೇನ್ ಆಗಿ ಲೂಪ್ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ಸ್ ಅಲ್ಲಿ ವಿ ಆರ್ ಯೂಸಿಂಗ್ ಫಾರ್ ಅಂಡ್ ವೈಲ್ ಲೂಪ್. ಫಾರ್ ಲೂಪ್ ಮತ್ತೆ ವೈಲ್ ಲೂಪ್ ನ ಯೂಸ್ ಮಾಡ್ತೀವಿ. ಲೂಪ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ ರಿಪಿಟೇಷನ್ ಸ್ಟೇಟ್ಮೆಂಟ್ಸ್ ಆರ್ ಇಟರೇಷನ್ ಸ್ಟೇಟ್ಮೆಂಟ್ಸ್ ಅಂತ ಕೂಡ ಕರಿತೀವಿ. ಲೂಪ್ ಕಂಟ್ರೋಲ್ ಅಂತೀವಿ ಅಥವಾ ರಿಪಿಟೇಷನ್ ಸ್ಟೇಟ್ಮೆಂಟ್ಸ್ ಅಂತೀವಿ ಅಥವಾ ಇಟರೇಷನ್ ಸ್ಟೇಟ್ಮೆಂಟ್ಸ್ ಅಂತೀವಿ. ಇವೆಲ್ಲವೂ ಕೂಡ ಫಾರ್ ಮತ್ತೆ ವೈಲ್ ಲೂಪ್ಗೆ ಹೇಳೋದು. ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಟೈಪ್ಸ್ ಆಫ್ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ಸ್ ಅಲ್ಲಿ ನಮಗೆ ಕಂಡೀಷನಲ್ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ಸ್ ಅಲ್ಲಿ ಇಫ್ ಸ್ಟೇಟ್ಮೆಂಟ್ ಬರುತ್ತೆ, ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಬರುತ್ತೆ, ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಬರುತ್ತೆ, ಅದಾದ್ಮೇಲೆ ಇಫ್ ಎಲ್ಸ್ ಇಫ್ ಲ್ಯಾಡರ್ ಬರುತ್ತೆ. ಇವೆಲ್ಲ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈಗ ಮೊದಲಿಗೆ ದ ಸಿಂಪಲ್ ಇಫ್ ಸ್ಟೇಟ್ಮೆಂಟ್. ದ ಪೈಥಾನ್ ಇಫ್ ಸ್ಟೇಟ್ಮೆಂಟ್ ಈಸ್ ದ ಮೋಸ್ಟ್ ಸಿಂಪಲ್ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್. ಇಟ್ ಈಸ್ ಯೂಸ್ಡ್ ಟು ಡಿಸೈಡ್ ವೆದರ್ ಎ ಸರ್ಟನ್ ಸ್ಟೇಟ್ಮೆಂಟ್ ಆರ್ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಆರ್ ನಾಟ್. ಅಂದ್ರೆ ಇಲ್ಲಿ ನಾವು ಇಫ್ ಸ್ಟೇಟ್ಮೆಂಟ್ ಒಂದೇ ಬರಿತೀವಿ. ಈ ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಕಂಡೀಷನ್ ನ ಬರಿತೀವಿ. ಕಂಡೀಷನ್ ಟ್ರೂ ಆದ್ರೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಕೆಳಗಡೆ ಏನ್ ಬರ್ತಿರ್ತೀವಲ್ಲ ಆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತವೆ. ಇಲ್ಲ ಅಂದ್ರೆ ಅಲ್ಲಿಂದ ಅಂದ್ರೆ ಪ್ರೋಗ್ರಾಮ್ ಇಂದ ಎಕ್ಸಿಟ್ ಆಗುತ್ತೆ. ಈ ತರ ನಾವು ಬರೆಯೋದನ್ನ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ದ ಜನರಲ್ ಸಿಂಟ್ಯಾಕ್ಸ್ ಆಫ್ ಇಫ್ ಸ್ಟೇಟ್ಮೆಂಟ್ ಈಸ್ ಇಫ್ ಅಂತ ಕೀವರ್ಡ್ ನ ಬರಿತೀವಿ, ಅದಾದ್ಮೇಲೆ ಕಂಡೀಷನ್ ನ ಬರಿತೀವಿ, ಕಂಡೀಷನ್ ಆದ್ಮೇಲೆ ಕೋಲನ್ ನ ಬರಿತೀವಿ. ಪೈಥಾನ್ ನಲ್ಲಿ ನಾವು ಅದೇ ಸಿ ಜಾವಾದಲ್ಲಾದ್ರೆ ನಾವು ಇಫ್ ಅಲ್ಲಿ ಇಫ್ ಬರ್ದು ಬ್ರಾಕೆಟ್ ಅಲ್ಲಿ ಪ್ಯಾರಂಥಸಿಸ್ ಅಲ್ಲಿ ಕಂಡೀಷನ್ ನ ಬರಿತಿದ್ವಿ. ಬಟ್ ಇಲ್ಲಿ ಇಫ್ ಬರ್ದು ಸ್ಪೇಸ್ ಬಿಟ್ಟು ಕಂಡೀಷನ್ ನ ಬರ್ದು ಕೋಲನ್ ನ ಬರಿಬೇಕು. ಕೆಳಗಡೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಯಾವ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ಬೇಕೋ ಅವನ್ನ ಬರಿತೀವಿ. ದಿಸ್ ಈಸ್ ದ ಫ್ಲೋ ಚಾರ್ಟ್ ಆಫ್ ಸಿಂಪಲ್ ಇಫ್ ಸ್ಟೇಟ್ಮೆಂಟ್. ಇಫ್ ದ ಟೆಸ್ಟ್ ಕಂಡೀಷನ್ ಈಸ್ ಟ್ರೂ, ಟೆಸ್ಟ್ ಕಂಡೀಷನ್ ಟ್ರೂ ಆದ್ರೆ ಕೆಳಗಡೆ ಬಾಡಿ ಆಫ್ ಇಫ್ ಸ್ಟೇಟ್ಮೆಂಟ್ ಅಂದ್ರೆ ಯಾವ ಎಕ್ಸಿಕ್ಯೂಟ್ ಆಗ್ತಾವೋ ಆ ಸ್ಟೇಟ್ಮೆಂಟ್ ಗಳನ್ನ ಬರಿತೀವಿ. ಇಫ್ ದ ಕಂಡೀಷನ್ ಇಸ್ ಫಾಲ್ಸ್, ಕಂಡೀಷನ್ ಫಾಲ್ಸ್ ಆದ್ರೆ ಪ್ರೋಗ್ರಾಮು ಅಲ್ಲಿಂದ ಎಕ್ಸಿಟ್ ಆಗುತ್ತೆ ಅಥವಾ ಬಾಡಿ ಆಫ್ ಇಫ್ ಇಂದ ಎಕ್ಸಿಟ್ ಆಗುತ್ತೆ. ಇದು ಜನರಲ್ ಸಿಂಟ್ಯಾಕ್ಸ್ ಮತ್ತೆ ಫ್ಲೋ ಚಾರ್ಟ್ ಆಫ್ ಸಿಂಪಲ್ ಇಫ್ ಸ್ಟೇಟ್ಮೆಂಟ್. ಅಂಡ್ ಆಲ್ಸೋ ಜನರಲ್ ಎಕ್ಸಾಂಪಲ್. ಸಿಂಪಲ್ ಎಕ್ಸಾಂಪಲ್ ಈಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವೇನ್ ತಗೊಂಡಿದ್ವಿ, ನಮ್ ಇಸ್ ಈಕ್ವಲ್ ಟು ಅಂದ್ರೆ ಟು ಅಂಡರ್ಸ್ಟ್ಯಾಂಡ್ ದ ಇಫ್ ಸ್ಟೇಟ್ಮೆಂಟ್. ಇಫ್ ಸ್ಟೇಟ್ಮೆಂಟ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ನಂಬರ್ ಈವನ್ ನಂಬರ್ ಹೌದಾ ಅಲ್ಲ ಅಂತ ಚೆಕ್ ಮಾಡಕ್ಕೆ ನಾವೊಂದು ಪ್ರೋಗ್ರಾಮ್, ಸಿಂಪಲ್ ಪ್ರೋಗ್ರಾಮ್ ನ ಬರ್ದಿವಿ. ಫಸ್ಟ್ ಗೆ ಒಂದು ನಂಬರ್ ನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ನಾವು ನಮ್ ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್ ಎಂಟರ್ ದ ನಂಬರ್ ಅಂತ ಹೇಳಿ ತಗೊಂತೀವಿ. ಅಂದ್ರೆ ಇಲ್ಲಿ ಒಂದು ವ್ಯಾಲ್ಯೂನ ತಗೊಂಡ್ವಿ. ನೆಕ್ಸ್ಟ್ ವಿ ಆರ್ ಚೆಕಿಂಗ್ ದ ಕಂಡೀಷನ್.
if number percentage to is equal to 0. Number. The next one is if else statement. ಪೈಥಾನ್ ಕಂಟ್ರೋಲ್ ಫ್ಲೋನಲ್ಲಿ ಸೆಕೆಂಡ್ ಒನ್ನು ಇಫ್ ಎಲ್ ಸ್ಟೇಟ್ಮೆಂಟ್ ಅಂತ ಯೂಸ್ ಮಾಡ್ತೀವಿ. ಈ ಇಫ್ ಎಲ್ ಸ್ಟೇಟ್ಮೆಂಟಲ್ಲಿ ಏನು ಮಾಡುತ್ತಪ್ಪ ಅಂದರೆ ಇಫ್ ಎಲ್ ಸ್ಟೇಟ್ಮೆಂಟ್ ಚೆಕ್ಸ್ ದ ಕಂಡೀಷನ್ ಅಂಡ್ ಎಕ್ಸಿಕ್ಯೂಟ್ಸ್ ದ ಇಫ್ ಬ್ಲಾಕ್ ಆಫ್ ಕೋಡ್ ವೆನ್ ದ ಕಂಡೀಷನ್ ಈಸ್ ಟ್ರೂ. ಅಂದರೆ ಕಂಡೀಷನ್ ಟ್ರೂ ಆದಾಗ ಸೆಟ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅದೇ ರೀತಿ ಅಂಡ್ ಇಫ್ ದ ಕಂಡೀಷನ್ ಈಸ್ ಫಾಲ್ಸ್ ಇಟ್ ವಿಲ್ ಎಕ್ಸಿಕ್ಯೂಟ್ ದ ಎಲ್ಸ್ ಬ್ಲಾಕ್ ಆಫ್ ಕೋಡ್. ಅಂದರೆ ಟ್ರೂ ಆದಾಗೆ ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತವೆ, ಅದೇ ರೀತಿ ಫಾಲ್ಸ್ ಆದಾಗೆ ಅನದರ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸು ಎಕ್ಸಿಕ್ಯೂಟ್ ಆಗ್ತವೆ. ಇದನ್ನ ನಾವು ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಅಂತೇಳಿ ಕರಿತೀವಿ. ದ ಜನರಲ್ ಸಿಂಟ್ಯಾಕ್ಸ್ ಈಸ್ ಇಫ್ ಕಂಡೀಷನ್ ಕೋಲನ್ ಸ್ಟೇಟ್ಮೆಂಟ್ 1 ಎಲ್ಸ್ ಕೋಲನ್ ಸ್ಟೇಟ್ಮೆಂಟ್ 2. ಅಂದರೆ ಈ ತರ ನಾವು ಸಿಂಟ್ಯಾಕ್ಸ್ ನ ಬರಿತೀವಿ. ಫಸ್ಟಿಗೆ ಜನರಲ್ ಇಫ್ ಸ್ಟೇಟ್ಮೆಂಟ್ ಅಲ್ಲಿ, ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಓನ್ಲಿ ವಿ ಆರ್ ರೈಟಿಂಗ್ ಇಫ್ ಸ್ಟೇಟ್ಮೆಂಟ್, ಇಫ್ ಕಂಡೀಷನ್ ಅಂತ ಬರೆದು ಕೋಲನ್ ಬರೆದು ಸ್ಟೇಟ್ಮೆಂಟ್ಸ್ 1 ಅಂತ ಬರೆದಿವಿ. ಇಲ್ಲಿ ಏನಂದ್ರೆ ಇಫ್ ಬರೆದು ಕೆಳಗಡೆ ಅಂದ್ರೆ ಕಂಡೀಷನ್ ಟ್ರೂ ಆದ್ರೆ ಸ್ಟೇಟ್ಮೆಂಟ್ 1 ಈಸ್ ಎಕ್ಸಿಕ್ಯೂಟಿಂಗ್. ಇಫ್ ದ ಕಂಡೀಷನ್ ಈಸ್ ಫಾಲ್ಸ್ ಎಲ್ಸ್ ಪಾರ್ಟ್ ದಟ್ ಈಸ್ ಸ್ಟೇಟ್ಮೆಂಟ್ 2 ವಿಲ್ ಬಿ ಎಕ್ಸಿಕ್ಯೂಟೆಡ್. ಅಂದ್ರೆ ನಾವು ಇಲ್ಲಿ ಬರಿಬೇಕಾದ್ರೆ ಇಂಡೆಂಟೇಶನ್ ಅಂತ ಹೇಳ್ತೀವಿ. ಇಫ್ ಅನ್ನೋದನ್ನ ಯಾವ ಲೈನ್ ನಲ್ಲಿ ಬರ್ದಿರ್ತೀವೋ ಅಥವಾ ಯಾವ ಪೊಸಿಷನ್ ಅಲ್ಲಿ ಬರ್ದಿರ್ತೀವೋ ಎಲ್ಸ್ ಪಾರ್ಟ್ ಅಂದ್ರೆ ಎಲ್ಸ್ ನು ಕೂಡ ಅದೇ ಇದರಲ್ಲೇ ಬರಿಬೇಕು. ಇಫ್ ಒಳಗಡೆ ಅಂದ್ರೆ ಆ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ನ ಬರಿಬೇಕಾದ್ರೆ ನಾವು ಇಫ್ ಗಿಂತ ಮುಂದ್ಗಡೆ ನಾವು ಸ್ಟೇಟ್ಮೆಂಟ್ಸ್ ನ ಬರಿಬೇಕು. ಇಫ್ ಕೆಳಗಡೆನೆ ಎಲ್ಸ್ ಬರ್ತಿರ್ಬೇಕು. ಈ ತರ ನಾವು ಜನರಲ್ ಸಿಂಟ್ಯಾಕ್ಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಫ್ಲೋ ಚಾರ್ಟ್. ಫ್ಲೋ ಚಾರ್ಟ್ ಅಲ್ಲಿ ಫಸ್ಟ್ ಏನ್ ಮಾಡ್ತೀವಿ, ಇಫ್ ವಿ ಆರ್ ಚೆಕಿಂಗ್ ದ ಟೆಸ್ಟ್ ಕಂಡೀಷನ್ ಚೆಕ್ ಮಾಡ್ತೀವಿ. ಟ್ರೂ ಆದ್ರೆ ಬಾಡಿ ಆಫ್ ಇಫ್ ಸ್ಟೇಟ್ಮೆಂಟ್ ಅಂದ್ರೆ ಟ್ರೂ ಕಂಡೀಷನ್ ಕೆಳಗಡೆ ಏನಿರ್ತಾವೋ ಆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತವೆ. ಫಾಲ್ಸ್ ಆದ್ರೂ ಕೂಡ ಬಾಡಿ ಆಫ್ ಎಲ್ ಸ್ಟೇಟ್ಮೆಂಟ್ ಕೆಳಗಡೆ ಏನ್ ಇರ್ತಾವೋ ಸ್ಟೇಟ್ಮೆಂಟ್ಸ್ ಅವು ಎಕ್ಸಿಕ್ಯೂಟ್ ಆಗ್ತವೆ. ಅದೇ ರೀತಿ ನಾವಿಲ್ಲಿ ಸಿಂಪಲ್ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ದ ಸಿಂಪಲ್ ಪೈಥಾನ್ ಪ್ರೋಗ್ರಾಮ್ ಟು ಚೆಕ್ ವೆದರ್ ಎ ಪರ್ಸನ್ ಈಸ್ ಎಲಿಜಿಬಲ್ ಟು ವೋಟ್ ಆರ್ ನಾಟ್. ಇಲ್ಲಿ ನಾವು ಒಂದು ಏಜ್ ನ ತಗೊಂತೀವಿ, ವೇರಿಯಬಲ್ ಏಜ್ ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್ ಎಂಟರ್ ಯುವರ್ ಏಜ್ ಅಂತ ತಗೊಂತೀವಿ. ಅಂಡ್ ವಿ ಆರ್ ಚೆಕಿಂಗ್ ದ ಏಜ್ ಕಂಡೀಷನ್ ಚೆಕ್ ಮಾಡ್ತೀವಿ. ಇಫ್ ಏಜ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 18 ಕೋಲನ್ ಅಂತ ಬರಿತೀವಿ. ನೆಕ್ಸ್ಟ್ ಪ್ರಿಂಟ್ ಯು ಆರ್ ಎಲಿಜಿಬಲ್ ಟು ವೋಟ್. ಅಂದ್ರೆ ಏಜು ಗ್ರೇಟರ್ ದ್ಯಾನ್ ಈಕ್ವಲ್ ಟು 18 ಆಗಿದ್ರೆ ಕಂಡೀಷನ್ ಟ್ರೂ ಆಗುತ್ತೆ. ಕಂಡೀಷನ್ ಟ್ರೂ ಆದ್ರೆ ಎಲಿಜಿಬಲ್ ಟು ವೋಟ್ ಅಂತ ಪ್ರಿಂಟ್ ಆಗುತ್ತೆ. ಎಲ್ಸ್ ಕಂಡೀಷನ್ ಇಸ್ ಫಾಲ್ಸ್ ಅಂದ್ರೆ ಏಜು 18 ಗಿಂತ ಕಮ್ಮಿ ಇದ್ರೆ ಸಾರಿ ಯು ಹ್ಯಾವ್ ಟು ವೇಟ್ ಅಂತೇಳಿ ಬರ್ತದೆ. ಈ ತರ ಮೆಸೇಜ್ ನಮಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಔಟ್ಪುಟ್ ಇದೆ, ಎಂಟರ್ ಯುವರ್ ಏಜ್ ಅಂತ ಕೊಟ್ಟಾಗ 90 ಕೊಟ್ಟಿದೀವಿ. 90 ಅನ್ನೋದು ಯು ಆರ್ ಎಲಿಜಿಬಲ್ ಟು ವೋಟ್ ಅಂತೇಳಿ ಬರುತ್ತೆ. ಈ ತರ ನಾವು ಸಿಂಪಲ್ ಇಫ್ ಎಲ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. Next one is multiple if statement. The if else condition statement has an elif blocks to chain multiple condition one after the other. ಅಂದ್ರೆ ಪ್ರೋಗ್ರಾಮ್ ಅಲ್ಲಿ ನಾವು ಮೋರ್ ದ್ಯಾನ್ ಒನ್ ಇಫ್ ಕಂಡೀಷನ್ ನ ಬರೆದ್ರೆ ಅದನ್ನ ಇಫ್ ಎಲ್ಸ್ ಕಂಡೀಷನ್ ಅಥವಾ ಎಲ್ಫ್ ಬ್ಲಾಕ್ ಅಂತ ಕರಿತೀವಿ. ದ ಜನರಲ್ ಸಿಂಟ್ಯಾಕ್ಸ್ ಈಸ್ ಸೇಮ್. ನಾವೆಲ್ಲ ಹೆಂಗೆ ಇಫ್ ಕಂಡೀಷನ್ ಬರ್ತಿದ್ವು, ಇಫ್ ಕಂಡೀಷನ್ 1 ಕೋಲನ್ ಸ್ಟೇಟ್ಮೆಂಟ್ 1 ಎಲ್ಇಫ್ ಅಂತ ಬರಿತೀವಿ. ELIF ಕಂಡೀಷನ್ 2 ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ಎಲ್ಇಫ್ ಕಂಡೀಷನ್ 3 ಸ್ಟೇಟ್ಮೆಂಟ್ 3 ಅಂಡ್ ಸೋ ಆನ್ ಎಲ್ಸ್ ಪಾರ್ಟ್ ನ ಬರಿತೀವಿ. ಅಂದ್ರೆ ಫಸ್ಟ್ ಗೆ ಕಂಡೀಷನ್ ಚೆಕ್ ಆಗುತ್ತೆ, ಕಂಡೀಷನ್ ಚೆಕ್ ಆದ್ರೆ ನೆಕ್ಸ್ಟ್ ಕಂಡೀಷನ್ 2 ಗೆ ಬರುತ್ತೆ. ಈ ತರ ಲಾಸ್ಟ್ ಗೆ ಅಂದ್ರೆ ಕಂಡೀಷನ್ ಟ್ರೂ ಆದಾಗ ಕಂಡೀಷನ್ ಫಾಲ್ಸ್ ಆಯ್ತಂದ್ರೆ ಎಲ್ಸ್ ಪಾರ್ಟಿಗೆ ಬರುತ್ತೆ. ಇದು ಜನರಲ್ ಸಿಂಟ್ಯಾಕ್ಸ್ ಆಫ್ ಇಫ್ ಎಲ್ಸ್ ಕಂಡೀಷನ್. ದ ಫ್ಲೋ ಚಾರ್ಟ್ ಈಸ್ ಲೈಕ್ ದಿಸ್. ಫಸ್ಟ್ ಇಟ್ ವಿಲ್ ಚೆಕ್ ದ ಟೆಸ್ಟ್ ಕಂಡೀಷನ್ 1 or text expression 1. If it is true, statement 1 is executing. If the condition is false, text expression 2 means condition 2 will be checked. If the condition 2 is true, the statement 2 is executing and so on. ಅಂದ್ರೆ ನಮಗೆ ಕಂಡೀಷನ್ ಟೆಸ್ಟ್ ಎಕ್ಸ್ಪ್ರೆಷನ್ 1 ಅಥವಾ ಟೆಸ್ಟ್ ಕಂಡೀಷನ್ 1 ಫೇಲ್ ಆಯ್ತಪ್ಪ ಅಂದ್ರೆ ನಮಗೆ ಲಾಸ್ಟ್ ಗೆ ಬಾಡಿ ಆಫ್ ಎಲ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ. ಈ ತರ ನಾವು ಏನ್ ಮಾಡ್ತೀವಿ, ಪ್ರಿಂಟ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ. ಇನ್ಪುಟ್ ಎಂಟರ್ ದ ನಂಬರ್. ಒಂದು ನಂಬರ್ ನ ತಗೊಂತೀವಿ, ಆ ನಂಬರ್ ಯಾವುದು ಅಂತ. ಫಾರ್ ಎಕ್ಸಾಂಪಲ್ ಐ ಈಸ್ ಈಕ್ವಲ್ ಟು 20 ಅಂತ ಒಂದು ನಂಬರ್ ಅಸೈನ್ ಮಾಡಿವಿ ಐಗೆ ವ್ಯಾಲ್ಯೂನ. ಇಫ್ ಐ ಈಸ್ ಈಕ್ವಲ್ ಟು 10, ಐ ಈಸ್ ಈಕ್ವಲ್ ಟು 10 ಆದ್ರೆ ಪ್ರಿಂಟ್ ಐ ಈಸ್ 10 ಅಂತ ಬರಿತೀವಿ. ಅಥವಾ ಎಲ್ಇಫ್ ಐ ಈಸ್ ಈಕ್ವಲ್ ಟು 15 ಅಂತ ಚೆಕ್ ಮಾಡ್ತೀವಿ. ಎಲ್ಇಫ್ ಐ ಈಸ್ ಈಕ್ವಲ್ ಟು 20 ಅಂತ ಚೆಕ್ ಮಾಡ್ತೀವಿ. ಪ್ರಿಂಟ್ ಐ ಈಸ್ 20.
ಇಫ್ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಪ್ರಿಂಟ್ ಐ ಇಸ್ ನಾಟ್ ಪ್ರೆಸೆಂಟ್ ಅಂತ ಬರ್ತೀವಿ. ಅಂದ್ರೆ ಇಲ್ಲಿ ನಾವು ಫಸ್ಟಿಗೆ ಏನ್ ಕೊಡ್ತೀವಿ, ಒಂದು ವ್ಯಾಲ್ಯೂನ ತಗೊಳ್ತೀವಿ, ಆ ವ್ಯಾಲ್ಯೂನ ಚೆಕ್ ಮಾಡ್ಕೊಂತ ಹೋಗ್ತೀವಿ. ಚೆಕ್ ಮಾಡಿದಾಗ ನಮಗೆ ಯಾವ್ದು ಔಟ್ಪುಟ್ ಬರುತ್ತೋ ಅದನ್ನ ಬರಿತೀವಿ. Next one is nested if-else statement. The nested if-else statement is an if statement inside another if-else statement. It is allowed in Python to put any number of if statements in another if statement. ಅಂದರೆ if statement ಒಳಗಡೆ ನಾವು inside the if statement we are writing if-else statement. if-else statement ನ ಬರೆದ್ರೆ ಅಲ್ಲಿ ನಮಗೆ ಅದನ್ನ nested if-else statement ಅಂತೇಳಿ ಕರಿತೀವಿ. The general syntax is if condition outer. ನೆಕ್ಸ್ಟ್ ಇಫ್ ಕಂಡೀಷನ್ ಇನ್ನರ್. ಅಂದ್ರೆ ಇಫ್ ಕಂಡೀಷನ್ ಔಟರ್ ಅನ್ನೋದು ಔಟರ್ ಇಫ್ ಸ್ಟೇಟ್ಮೆಂಟ್. ಅದ್ರೊಳಗಡೆ ಮತ್ತೆ ನಾವೇನ್ ಬರ್ತೀವಿ, ಇಫ್ ಎಲ್ ಸ್ಟೇಟ್ಮೆಂಟ್ ನ ಬರ್ತೀವಿ. ಕಂಡೀಷನ್ ಇನ್ನರ್ ಸ್ಟೇಟ್ಮೆಂಟ್ ಅಂಡ್ ಎಲ್ಸ್ ಪಾರ್ಟ್ ಅಲ್ಲಿ ಎಲ್ಸ್ ಪಾರ್ಟ್ ಬರ್ತೀವಿ. ನೆಕ್ಸ್ಟ್ ಅದೇ ರೀತಿ ಔಟರ್ ಫಂಕ್ಷನ್ ಗೆ ಎಲ್ಸ್ ಪಾರ್ಟ್ ಬರ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, x is equal to 41. if x is greater than 10 print above 10 ಅಂತ ಪ್ರಿಂಟ್ ಆಗುತ್ತೆ. ಅದೇ ರೀತಿ if x is greater than 20 print and also above 20 else print but not above 20. ಅಂದ್ರೆ ಈ ತರ ನಾವು ಕಂಡೀಷನ್ ಚೆಕ್ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ, ಫಸ್ಟ್ x is equal to 41, 41 is greater than 10, ಕಂಡೀಷನ್ ಏನು ಟ್ರೂ, ಟ್ರೂ ಆದ್ರೆ ಅದು ಅಬೌವ್ 10 ಅಂತ ಪ್ರಿಂಟ್ ಆಗುತ್ತೆ. ಅದರೊಳಗಡೆ ಕಂಡೀಷನ್ ನೆಕ್ಸ್ಟ್ ಚೆಕ್ ಮಾಡುತ್ತೆ, 41 is greater than 20 ಅಂಡ್ ಆಲ್ಸೋ ಅಬೌವ್ 20 ಅಂತ ಪ್ರಿಂಟ್ ಆಗುತ್ತೆ. ಅವೆರಡು ಟ್ರೂ ಆದಾಗ ನೆಕ್ಸ್ಟ್ ಎಲ್ ಸ್ಟೇಟ್ಮೆಂಟ್ ಚೆಕ್ ಮಾಡುತ್ತೆ, ಬಟ್ ನಾಟ್ ಅಬೌವ್ 20 ಅಂತ. ಅಂದ್ರೆ ನಮ್ಗೇನಾದ್ರೂ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ 20ಗಿಂತ ಕಡಿಮೆ ಇದ್ರೆ, 10ಗಿಂತ ಅಬೌವ್ 20ಗಿಂತ ಕಮ್ಮಿ ಇದ್ರೆ ಅಲ್ಲಿ ಬಟ್ ನಾಟ್ ಅಬೌವ್ 20 ಅಂತ ಪ್ರಿಂಟ್ ಆಗುತ್ತೆ. ಈ ತರ ನಾವು ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ದೀಸ್ ಆರ್ ಆಲ್ ದ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ಸ್ ವಿ ಆರ್ ಯೂಸಿಂಗ್ ಇನ್ ಪೈಥಾನ್. ನೆಕ್ಸ್ಟ್ ಈಸ್ ಲೂಪಿಂಗ್ ಸ್ಟೇಟ್ಮೆಂಟ್. ಲೂಪಿಂಗ್ ಸ್ಟೇಟ್ಮೆಂಟ್ ಮೀನ್ಸ್ the set of statements executed repeatedly until the specified condition is satisfied. ಅಂದ್ರೆ ಒಂದು ಕಂಡೀಷನ್ ಟ್ರೂ ಆಗೋವರೆಗೂ ಆ ಸೆಟ್ ಆಫ್ ಸ್ಟೇಟ್ಮೆಂಟ್ ಅಥವಾ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಾನೆ ಇರ್ತವೆ. ಅಂತವನ್ನ ನಾವು ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತೇಳಿ ಕರಿತೀವಿ. ಇವನ್ನ ಆಲ್ಸೋ ವಿ ಕ್ಯಾನ್ ಕಾಲ್ ಇಟ್ ಆಸ್ ರಿಪಿಟೇಟಿವ್ ಸ್ಟೇಟ್ಮೆಂಟ್ ಆರ್ ಇಟರೇಟಿವ್ ಸ್ಟೇಟ್ಮೆಂಟ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಪೈಥಾನ್ ಸಪೋರ್ಟ್ಸ್ ಟು ಲೂಪ್ statements, that is one is while loop and another one is for loop. In while loop, first with the while loop we can execute a set of statements as long as condition is true. ಅಂದ್ರೆ ಕಂಡೀಷನ್ ಟ್ರೂ ಆಗೋವರೆಗೂ ಆ ಸೆಟ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಾನೆ ಇರ್ತವೆ. ಅವನ್ನ ನಾವೇನಂತ ಕರಿತೀವಿ, while loop ಯೂಸ್ ಮಾಡ್ಕೊಂಡು ಬರಿತೀವಿ. ಫಾರ್ ಎಕ್ಸಾಂಪಲ್ ಜನರಲ್ ಸಿಂಟ್ಯಾಕ್ಸ್ ಇಸ್ ಫಸ್ಟ್ ಒನ್ ಈಸ್ ಸ್ಟೇಟ್ಮೆಂಟ್ ಅಂತ ಬರಿತೀವಿ. ಸ್ಟೇಟ್ಮೆಂಟ್ ಅನ್ನೋದು ಇಟ್ ಈಸ್ ಅನ್ ಇನಿಷಿಯಲೈಸೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೈಲ್ ಅಂತ ಬರಿತೀವಿ. ವೈಲ್ ಅನ್ನೋದು ಕೀವರ್ಡ್. ನೆಕ್ಸ್ಟ್ ಕಂಡೀಷನ್ ನ ಬರಿತೀವಿ, ಕಂಡೀಷನ್ ಬರೆದು ಕೋಲನ್ ನ ಬರಿತೀವಿ, ಕೆಳಗಡೆ ಸ್ಟೇಟ್ಮೆಂಟ್ಸ್ ಅಂತ ಬರ್ತೀವಿ. ಈ ತರ ಬರೆದ್ರೆ ನಮಗೆ ವೈಲ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತೆ. ದ ಫ್ಲೋ ಚಾರ್ಟ್ ಈಸ್ ಫಸ್ಟ್ ಎಂಟರ್ ವೈಲ್ ಲೂಪ್, ವೈಲ್ ಲೂಪ್ ಎಂಟರ್ ಆಗ್ತೀವಿ. ನೆಕ್ಸ್ಟ್ ಕಂಡೀಷನ್ ಚೆಕಿಂಗ್, ಟೆಸ್ಟ್ ಎಕ್ಸ್ಪ್ರೆಷನ್ ಅಂತ ಇದೆಯಲ್ಲ ಅದು ಕಂಡೀಷನ್ ಚೆಕಿಂಗು. ಇಫ್ ಕಂಡೀಷನ್ ಇಸ್ ಫಾಲ್ಸ್ ಎಕ್ಸಿಟ್ ವೈಲ್ ಲೂಪ್, ವೈಲ್ ಲೂಪ್ ಇಂದ ಎಕ್ಸಿಟ್ ಆಗ್ತೀವಿ. ಇಫ್ ದ ಕಂಡೀಷನ್ ಇಸ್ ಟ್ರೂ, ಕಂಡೀಷನ್ ಟ್ರೂ ಆದ್ರೆ ದ ಬಿಲೋ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಎಕ್ಸಿಕ್ಯೂಟಿಂಗ್. ಸಿಂಪಲ್ ಎಕ್ಸಾಂಪಲ್, ಒಂದು ಸಿಂಪಲ್ ಎಕ್ಸಾಂಪಲ್ ವೈಲ್ ಲೂಪ್ ಬಗ್ಗೆ ನೋಡ್ರಿ. ಇದೇನಂದ್ರೆ ಪ್ರಿಂಟ್ ನ್ಯಾಚುರಲ್ ನಂಬರ್ಸ್ ಫ್ರಮ್ 1 to 5, 1 to 5 ನ್ಯಾಚುರಲ್ ನಂಬರ್ಸ್ ಪ್ರಿಂಟ್ ಮಾಡೋದು. ಫಸ್ಟ್ ಏನ್ ಮಾಡ್ತೀವಿ, i is equal to 1 ಅಂತ ಇನಿಷಿಯಲೈಸೇಷನ್ ಮಾಡ್ತೀವಿ. ನೆಕ್ಸ್ಟ್ ವೈಲ್ i is less than or equal to 5, ಫಸ್ಟ್ ಒಂದು ಇನಿಷಿಯಲೈಸೇಷನ್ i ಗೆ ವ್ಯಾಲ್ಯೂ ಕೊಡ್ತೀವಿ 1 ಅಂತ. ನೆಕ್ಸ್ಟ್ ಕಂಡೀಷನ್ ನ ಚೆಕ್ ಮಾಡ್ತೀವಿ, i is less than or equal to 5. ನೆಕ್ಸ್ಟ್ ಈಸ್ ಪ್ರಿಂಟ್ i, ಪ್ರಿಂಟ್ i ಅಂದ್ರೆ ವ್ಯಾಲ್ಯೂ ಚೆಕ್ ಆಗುತ್ತೆ, i ವ್ಯಾಲ್ಯೂ ಪ್ರಿಂಟ್ ಹಾಕಂತ ಹೋಗುತ್ತೆ. ನೆಕ್ಸ್ಟ್ i is equal to i plus 1 means i value will be incrementing by 1. ಫಸ್ಟ್ ಚೆಕ್ ಮಾಡುತ್ತೆ ಇನಿಷಿಯಲೈಸೇಷನ್ i ಇದೆ 1 ಇದೆಯಲ್ಲ, 1 is less than or equal to 5, ಕಂಡೀಷನ್ is true. ಕಂಡೀಷನ್ ಟ್ರೂ ಆದ್ರೆ ಪ್ರಿಂಟ್ i, ಪ್ರಿಂಟ್ i ಅಂದ್ರೆ i ವ್ಯಾಲ್ಯೂ 1 ಇರುತ್ತೆ, 1 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ i is equal to i plus 1, i value will be incrementing, i is equal to 1 plus 1 ಅಂದ್ರೆ 2 ಆಯ್ತು. 2 is less than or equal to 5, again ಕಂಡೀಷನ್ is true. ಕಂಡೀಷನ್ ಟ್ರೂ ಆದ್ರೆ ಪ್ರಿಂಟ್ i ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ, 2 ಅಂತ ಪ್ರಿಂಟ್ ಆಗುತ್ತೆ. ಅದೇ ರೀತಿ ಅಪ್ ಟು 5 ವರೆಗೂ ಇನ್ಕ್ರಿಮೆಂಟ್ ಆಗ್ತಾ ಪ್ರಿಂಟ್ ಆಗ್ತಾ ಹೋಗುತ್ತೆ. 5 is less than or equal to 5, condition is again true, again value will be printing. Next i value will be incrementing by 1, i is equal to 6 ಆಗುತ್ತೆ. 6 is less than or equal to 5, ಕಂಡೀಷನ್ is false, ಕಂಡೀಷನ್ ಫಾಲ್ಸ್ ಆದ್ರೆ ಪ್ರೋಗ್ರಾಮ್ ಇಂದ ಟರ್ಮಿನೇಟ್ ಆಗುತ್ತೆ. ಈ ತರ ನಾವು ವೈಲ್ ಲೂಪ್ ನ ಬರ್ಕೋತಾ ಹೋಗ್ತೀವಿ. ಇಲ್ಲಿ ನಾವು ಲೂಪಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಮೇನ್ ಆಗಿ 2 ಲೂಪ್ಸ್ ನ ಯೂಸ್ ಮಾಡ್ತೀವಿ. ಒನ್ ಈಸ್ ವೈಲ್ ಲೂಪ್ ಅಂಡ್ ಅನದರ್ ಒನ್ ಈಸ್
for loop. Next is Python for loop. For loop in Python works on a sequence of values. For each value in the sequence, it executes the loop till it reaches the end of the sequence. Or Python for loop is used for sequential traversal. That is, it is used for iterating over an iterable like string, tuple, list, set or dictionaries. ಅಂದರೆ ನಾವು ಸ್ಟ್ರಿಂಗು ಟಪಲು ಲಿಸ್ಟ್ ಸೆಟ್ ಡಿಕ್ಷನರಿ ಅಂತ ಏನು ಯೂಸ್ ಮಾಡ್ತೀವಲ್ಲ ಅಲ್ಲಿ ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ. ಯಾವ ರೀತಿ ಅನ್ನೋದು ನೋಡೋಣ. ಫಸ್ಟ್ ಜನರಲ್ ಸಿಂಟ್ಯಾಕ್ಸ್ ಈಸ್ ಫಾರ್ ಲೂಪ್ಸ್ ಫಾರ್ ವೇರಿಯಬಲ್ ಇನ್ ಇಟರೇಟಬಲ್ ಅಂತ ಬರಿತೀವಿ, ಇಟರಬಲ್ ಅಂತ ಬರಿತೀವಿ. ಕೆಳಗಡೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಯಾವ ಎಕ್ಸಿಕ್ಯೂಟ್ ಆಗ್ತಾವೋ ಅವನ್ನ ಬರಿತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಐ ಇನ್ ರೇಂಜ್ ಅಂತ ಬರಿತೀವಿ, ಅಥವಾ ಫಾರ್ ಐ ಬ್ರಾಕೆಟ್ ಅಲ್ಲಿ 1,11 ಅಂತ ಬರಿತೀವಿ, ರೇಂಜ್ ಅಂತ ಬರೋದು. ಈ ತರ ಬರೆಯೋನ್ನ ಫಾರ್ ವೇರಿಯಬಲ್ ಇನ್ ಇಟರೇಬಲ್ ಅಂತ ತಗೊಳ್ತೀವಿ. ನೆಕ್ಸ್ಟ್ ದ ಫ್ಲೋ ಚಾರ್ಟ್ ಈಸ್ ಆಸ್ ಫಾಲೋಸ್. ಫಸ್ಟ್ ಏನ್ ಮಾಡ್ತೀವಿ, ಫಸ್ಟ್ ಐಟಮ್ ಫ್ರಮ್ ದ ಸೀಕ್ವೆನ್ಸ್ ಫಾರ್ ಲೂಪ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ಸ್, ಆ ಸ್ಟೇಟ್ಮೆಂಟ್ ಅದರಲ್ಲಿ ಇದ್ರೆ ಅಂದ್ರೆ ಆ ವೇರಿಯಬಲ್ ಆ ಇಟರೇಬಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇದ್ರೆ ಅದು ಪದೇ ಪದೇ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲ ಅಂದ್ರೆ ನಮಗೆ ಪ್ರೋಗ್ರಾಮ್ ಇಂದ ಎಕ್ಸಿಕ್ಯೂಟ್ ಆಗುತ್ತೆ. ಈ ತರ ಬರಿತೀವಿ. ಅದೇ ರೀತಿ ಸಿಂಪಲ್ ಎಕ್ಸಾಂಪಲ್ ಈಸ್ ಅಗೇನ್ ಅಲ್ಲಿ ನಾವು ಹೆಂಗೆ ವೈಲ್ ಲೂಪ್ ಅಲ್ಲಿ ನ್ಯಾಚುರಲ್ ನಂಬರ್ಸ್ ಫ್ರಮ್ 1 to 5 ಪ್ರಿಂಟ್ ಮಾಡಕ್ಕೆ ವೈಲ್ ಲೂಪ್ ನ ಹೆಂಗ್ ಬರ್ತೀವೋ ಅದೇ ರೀತಿ ನಾವು ಇಲ್ಲಿ ಜಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಫಾರ್ ಐ ಇನ್ ರೇಂಜ್ ಆಫ್ 5 ಅಂತ ತಗೊಂತೀವಿ. ಐ ಇನ್ ರೇಂಜ್ ಆಫ್ 5 ಅಂದ್ರೆ ಪ್ರಿಂಟ್ ಐ ಅಂತ ತಗೊಂತೀವಿ. ಫಾರ್ ಐ ಇನ್ ರೇಂಜ್ ಆಫ್ 5 ಅಂದ್ರೆ ಟೋಟಲ್ 5 ವ್ಯಾಲ್ಯೂಸ್ ವಿಲ್ ಬಿ ಪ್ರಿಂಟಿಂಗ್. ಫಸ್ಟ್ ಎಲ್ಲಿಂದ ತಗೊಳ್ತದೆ ಅಂದ್ರೆ ಅದು ಅಂದ್ರೆ ನಾವು ಇನ್ಶಿಯಲೈಸೇಷನ್ ಮಾಡಿರ್ತೀವಿ ಐನ 1 ಗೆ, ಅದು 1 ಇಂದ ಪ್ರಿಂಟ್ ಆಗುತ್ತೆ. ಐ ಈಸ್ ಈಕ್ವಲ್ ಟು 1 ಇಂದ ಸ್ಟಾರ್ಟ್ ಆಗುತ್ತೆ. ರೇಂಜ್ ಆಫ್ 5 ಅಂದ್ರೆ ಟೋಟಲ್ 5 ವ್ಯಾಲ್ಯೂಸ್ ಪ್ರಿಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಫಾರ್ ಐ ಇನ್ ರೇಂಜ್ ಆಫ್ 10 ಅಂತ ಕೊಟ್ರೆ 10 ವ್ಯಾಲ್ಯೂಸ್ ವಿಲ್ ಬಿ ಪ್ರಿಂಟಿಂಗ್. ಈ ತರ ನಾವು ಲೂಪಿಂಗ್ ಸ್ಟೇಟ್ಮೆಂಟ್ಸ್ ನ ಬರಿತಾ ಹೋಗ್ತೀವಿ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ಸ್ ಅಥವಾ ಅದರಲ್ಲಿ ನಾವು ಕಂಡೀಷನಲ್ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ ಅಥವಾ ಸೆಲೆಕ್ಷನ್ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ಸ್ ಅಂತೀವಿ, ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸೀಕ್ವೆನ್ಷಿಯಲ್ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ಸ್ ಅಂತೇಳಿ ಕರಿತೀವಿ.